ಗುರು ಅಲ್ಲಿ ನೋಡು ಅವ್ರಲ್ಲಿ ಅಲ್ಲೇ ಇರ್ತೀರಾ ನಮ್ಮನ್ನ ಮಾತಾಡ್ತಾರೆ ಅಲ್ಲೇ ಇರ್ತೀರಾ ಹಲೋ ನೀವು ಇಲ್ಲೇ ಇದ್ದೀರಾ? ನೀವೇ ಅಂತ ಗೊತ್ತಾಯ್ತು. ನೀವು ಇಲ್ಲೇ ಇದ್ದೀರಾ ಅಂತ ಗೊತ್ತಾಗ ಏನಾದರೂ ಹೋಗಿದ್ರಿ ಏನು ಕತೆ ಹೇಳು. ಓಯ್ ಸ್ಯಾಂಡಿ ಬಾಬಾ ಬಾಬಾ ಬಾ ಇಲ್ಲ ಏನಾಗಿಲ್ಲ 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 ತಾನೆ. ಕೈ ಏನೋ ಅದೇ ಬಂತು ನಿಲ್ಕೊಂಡು ಎಳ್ದೇ ಬಿಡೋದ ಅದು ಏಕ್ದಮ್ಮಗೆ. ಓಯ್ ಓಯ್ ಬಂದು ಫಾರ್ಮ್ ಹೌಸು ಮುಂದೆ ಎಲ್ಲ ರೂಮ್ಸ್ಗಳಿದ್ದಾವೆ. ಇಲ್ಲಿ ಸ್ಟಾರ್ಟಿಂಗಲ್ಲಿ ಬಂದು ಚಿಕ್ಕ ರೂಮ್ ಇದೆ. ಆಲ್ಮೋಸ್ಟ್ ಅವ್ರು ಬಂದು ಇಲ್ಲೇ ಬುಕ್ ಮಾಡ್ಕೊಂಡಿದ್ದು. ಒಂದು ಕೇಳಿಸ್ತಾ ಸೌಂಡು ನಾವು ಬಗ್ಗೆ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ರಚಿ ಎದ್ಬಿಟ್ಟವ್ರಪ್ಪ. ಸೊ ಇಲ್ಲಿ ಅವ್ರು ಎಷ್ಟು ಜನ ಅಂದರೆ ಒಂದು 6 ಜನ ಲೇಡೀಸು ಫುಲ್ಲು ಗರ್ಲ್ಸು ಎಲ್ಲ ಇಲ್ಲಿ ಸೇರಿ ಬುಕ್ ಮಾಡ್ಕೊಬಿಟ್ಟಿದ್ದಾರೆ. ಇಲ್ಲಿ ಈ ಜಾಗನೂ ಬುಕ್ ಮಾಡ್ಕೊಂಡಿದ್ದಾರೆ. ಸೊ ಆಲ್ಮೋಸ್ಟ್ ಗೊತ್ತಲ್ವ ಪಾರ್ಟಿ ಮಾಡೋದಕ್ಕೆ, ಬರ್ತಡೇ ಪಾರ್ಟಿ ಅದು ಇದು ಅಂತ ಇಲ್ಲಿ ಬುಕ್ ಮಾಡ್ಕೊಂಡವ್ರೆ. ಏನಾಗೈತಂದರೆ ಇಬ್ಬರು ಹುಡುಗಿ ಒಂದೇ ಹುಡುಗನ್ನ ಲವ್ ಮಾಡಿರೋದು ಅಲ್ವಾ? ಹಾಂ, ಇಬ್ಬರು ಹುಡುಗಿ ಒಂದೇ ಹುಡುಗನ ಲವ್ ಮಾಡಿರೋದು. ಇನ್ನೂ ಒಂದು ಹುಡುಗಿಗೆ ಅದು ಆಗಲ್ಲ. ಓ ಮೈ ಗಾಡ್. ಅದು ಏನಾಗೈತೆ ಅಂದರೆ ಒಬ್ಬರಿಗೆ ಫುಲ್ಲು ಡೀಪಾಗಿ ಲವ್ ಮಾಡ್ತಾ ಇರೋದು, ಇನ್ನೊಬ್ಬರು ಅವರು ಇವ್ರನ್ನ ಡೀಪಾಗಿ ಲವ್ ಮಾಡ್ತಾ ಇರೋದು. ಆ ಹುಡುಗ ಈ ಹುಡುಗಿನ ಲವ್ ಮಾಡೋದಕ್ಕೆ ಈ ಹುಡುಗಿಗೆ ಆಗಲ್ಲ. ಅದೇನಾಗೈತೆ ಈ ಥರ ಪಾರ್ಟಿ ಮಾಡೋಕ್ಕೆ ಕರ್ಕೊಬಂದ್ಬಿಟ್ಟು ಆ ಕಡೆ ಒಂದು ಜಾಗ ಐತೆ, ಇದು ಬಂದು ಇಲ್ಲೂ ಬುಕ್ ಮಾಡ್ಕೊಂಡಿರೋದು ಹೇಳ್ಬೇಕಂದ್ರೆ ಅವರು. ಇಲ್ಲ ಇಲ್ಲ ಫುಲ್ಲು ಇಲ್ಲ ಇದೆಲ್ಲ ಯಾರು ಗುರು ನೀನು ಹಿಂಗೆ ಫುಲ್ಲು ವಿಧಾನ ಇದು ಆ್ಯಕ್ಚುಲಿ ರೂಮ್ಸು ಇಲ್ಲಿ ಲೈನ್ ಆಗಿದೆ. ಫುಲ್ ರೂಮ್ಸು ಅಲ್ಲಿ ಗೆಸ್ಟ್ ಹೌಸ್ ಇರೋದು. ಅಲ್ಲಿ ಪಾರ್ಟಿ ಮಾಡೋಕ್ಕೋಸ್ಕರ ಅವ್ರು ಆ ಕಡೆ ಜಾಗ ಇದು ಮಾಡ್ಕೊಂಡಿದ್ದು. ಇಲ್ಲಿ ಅದೇ ಇದು ಬ್ಯಾಗ್ಗಳು ಮಡಗೋದಕ್ಕೆ ಹಲೋ ನಿಂತ್ಕೋಬೋದ ಸ್ವಲ್ಪ? ಹ್ಞೂ ಕಾಣಿಸ್ತಾ ಹೋಗ್ಲಿ ಕಾಣಿಸ್ತು ಗುರು. ಯಾರು
ಇಲ್ಲಿಂದ ಯಾವ ಕಡೆಯಿಂದ ಏನಾಗ್ತೈತೆ ಅಂತಲೇ ಗೊತ್ತಾಗ್ತಿಲ್ಲ, ಇವ್ರು ಗೊತ್ತಿಲ್ಲ. ಯಾರು ಯಾರಾದ್ರೂ ಇದ್ದೀರಾ? ಒಂದು ಸೆಕೆಂಡ್ ಹಂಗೆ ಗಾಬ್ ಆಗೋಯ್ತು ಅನ್ಕೋ. ಲಗೇಜ್ ಇಡೋದಕ್ಕೆ ಈ ಥರ ನನಗೆ ಅದು ಸಡನ್ನಾಗಿ ಎಲ್ಲೋ ಈ ಮರಗಳೆಲ್ಲ ಇದೆಲ್ಲ ಬೆಳೆದ್ಬಿಟ್ಟವಲ್ಲ, ನಾನು ಸಡನ್ನಾಗಿ ಹಂಗೆ ಅಂದ್ಕೊಂಡೆ. ಕೇಳಿಸ್ತಾ? ಯಾರಾದ್ರೂ ಇದ್ದೀರಾ? ಯಾರಿಲ್ಲ. ಅಮ್ಮ ಯಾರು? ನೀವು ಇಲ್ಲೇ ಇದ್ದೀರಾ ನೀವು? ಹಲೋ, ಮತ್ತೆ ಎದುರುಗಡೆ ಬರ್ತೀರಾ? ಕೇಳಿಸ್ತೈತಾ? ಹೊರಡ್ತೀರಾ ಸೌಂಡು? ಯಾವ ಕಡೆ ಆಗೈತೆ ಅಂತ ಗೊತ್ತಿಲ್ಲ ಮರ್ರೆ. ಈ ರೇಂಜಲ್ಲಿ ನೋಡಿ, ಇದೆಲ್ಲ ರೂಮ್ಸು. ಅಲ್ಲಿ ಒಂದು ಅಲ್ಲಿ ನೋಡಿ, ನಾವು ನಿಮಗೆ ತೊಂದರೆ ಕೊಡೋಕೆ ಬಂದಿಲ್ಲ. ಯಾರು? ಆ ಕಡೆ ಈ ಕಡೆ ಈ ಕಡೆ ಆ ಕಡೆ ಒಟ್ಟೊಟ್ಟಿಗೆ ಸೌಂಡ್ ಬರ್ತೈತೆ. ನಾನು ನಿಮ್ಮ ಬಗ್ಗೆ ತಿಳ್ಕೊಳಕ್ಕೆ ಅಷ್ಟೇ ಬಂದಿರೋದು, ನಿಮಗೆ ತೊಂದರೆ ಕೊಡೋಕೆ ಬಂದಿಲ್ಲ. ಆ ಕಡೆಗೂ ಸೌಂಡ್ ಈ ಕಡೆಗೂ ಸೌಂಡು. ಮತ್ತೆ ಅದೇ ರೂಮು ಪಕ್ಕ ಇದೇ ರೂಮಲ್ಲೇ ಅವ್ರು ಇದ್ದಿದ್ದು ಅನ್ಸುತ್ತೆ ಮೋಸ್ಟ್ಲಿ, ಕನ್ಫರ್ಮ್. ರೂಮು ಇಲ್ಲೇ ಬುಕ್ ಮಾಡಿ ಅವರೆಲ್ಲ. ನೀವು ಇದೇ ರೂಮಲ್ಲೇನಾ ಬುಕ್ ಮಾಡಿಕೊಂಡು ಲಗೇಜ್ ಎಲ್ಲ ಇಡೋದಕ್ಕೆ ಇದು ಮಾಡ್ಕೊಂಡಿದ್ದು? ಹಲೋ, ಲಗೇಜೆಲ್ಲ ಇಡೋಕ್ಕೆ ಅಲ್ಲಿ ಕಸ್ಟಮ್ ಇದೆಯಲ್ಲ, ಅಲ್ಲಿ ಇಟ್ಬಿಟ್ಟು 6 ಜನ ಅಲ್ಲಿ ಬಂದಿದ್ದು. 6 ಜನದಲ್ಲಿ ಇಬ್ಬರಿಗೆ ಮಾತ್ರ ಇಲ್ಲೇ ಇದು ಮಾಡಿಕೊಂಡು ಇದ್ದವರೆಲ್ಲ ಅಲ್ಲಿ ಹೋಗಿದ್ದು. ಅಲ್ಲಿ ಹೋಗ್ಬಿಟ್ಟು ಆ್ಯಕ್ಚುಲಿ ಇದು ಮಾಡಿದ್ದು. ಗೈಸ್ ಅವರು ಯಾವ ರೇಂಜಿಗೆ ಮರ್ಡರ್ ಮಾಡೋರು ಅಂದರೆ ಊಹೆನೇ ಮಾಡೋಕ್ಕಾಗಲ್ಲ ಗೈಸ್. ಆ ರೇಂಜಲ್ಲಿ ಅವರು ಮರ್ಡರ್ ಮಾಡಿದ್ದಾರೆ. ಅವರು ನಮಗೆ ಹೆಂಗೆ ಆಗ್ತದೆ ಅಂತ ಆ ಸ್ಟೋರಿ ಕೇಳಿ ತುಂಬ ಸ್ವಾರ್ಥಿ ಇವರು. ಅಷ್ಟರಲ್ಲಿ ಲವ್ಗೋಸ್ಕರ ಈ ಥರ ಎಲ್ಲ ಮಾಡ್ತೀರಲ್ಲ. ಇದ್ರೆ ನೀವು ಧೈರ್ಯವಾಗಿ ಮುಂದೆ ಬರ್ಬೋದು. ನಾನು ನಿಮಗೆ ತೊಂದರೆ ಕೊಡಕ್ಕೆ ಬಂದಿಲ್ಲ. ನಾನು ಯಾರು ಮಾತಾಡೋಣ. ಇಲ್ಲೇ ಇದ್ದೀರಾ ನೀವು? ಇಲ್ಲೇ ಇದ್ರೆ ದಯವಿಟ್ಟು ಮುಂದೆ ಬರ್ಬೋದು. ಇಲ್ಲ ಬಂದು ಇಷ್ಟ. ಆ ಕಡೆ ರೂಮಲ್ಲೂ ಕೇಳಿಸ್ತಿದೆ. ಇದೇ ರೂಮಲ್ಲೇ ಇದ್ದೀರಾ ನೀವು? ಹಲೋ,
ನೀವಿದ್ರೆ ಮುಂದೆ ಬರ್ಬೋದು. ಇಲ್ಲೇನೋ ಫಂಕ್ಷನ್ ಮಾಡ್ತಾವ್ರೆ ಇವರು. ಫಂಕ್ಷನ್ ಬಡಿ ನೀವು ಇಲ್ಲೇ ಇದ್ದೀರಾ, ಮುಂದೆ ಬರ್ಬೋದು ನೀವು. ನಾನು ನಿಮ್ಮ ಹತ್ರ ಮಾತಾಡೋಕ್ಕೆ ಬಂದಿರೋದು. ಅದಕ್ಕೆ ಹೇಳೋದು ಒಂದೇ ಹುಡುಗನ ಇಬ್ಬಿಬ್ರು ಹುಡುಗಿಯರು ಲವ್ ಮಾಡಬಾರ್ದು ಅಂತ. ಲವ್ ಮಾಡೋದಕ್ಕೆ ಈ ಥರ ಸತ್ಮೇಲೂ ಮುಂದೆ ಇರೋದಿಲ್ಲ. ಅದು ಹೆಂಗೆ ಗುರು, ಒಂದೇ ಹುಡುಗಿನ ಅದು ಹೆಂಗೆ ಲವ್ ಮಾಡ್ತಾರೆ? ಅದೇನು ಪಡೋಂಗನೇ ಗೊತ್ತಿಲ್ಲ ಮರ್ರೆ. ಕಲಿಯುಗ ಮೈ ಫ್ರೆಂಡ್, ಎಲ್ಲ ನಡೆಯುತ್ತೆ ಇಲ್ಲಿ. ಇಲ್ಲಾಂದರೆ ಒಬ್ಬರು ಬಿಡಬೇಕು, ಇಲ್ಲಾಂದರೆ ಇಬ್ಬರು ಬಿಟ್ಬಿಡ್ಬೇಕು. ಆ ಕಡೆ ಬರ್ತೈತೆ ಗುರು ಸೌಂಡು. ಯಾರು ಅಲ್ಲಪ್ಪ ಇರೋದೇ ಒಬ್ರು ಅವರು. ನೋಡಲ್ಲ ಆ ಕಡೆ ಏನೇನೋ ಸೌಂಡ್ಗಳು ಆ ಕಡೆ ಮನೆ ಹತ್ರನೂ ಸೌಂಡ್ ಬರ್ತೈತಪ್ಪ ಅಲ್ಲಿ. ನೀವು ಈ ಥರ ಈ ಥರ ಎಲ್ಲ ಭಯ ಪಡಿಸ್ಬಾರ್ದು. ದಯವಿಟ್ಟು ಮುಂದೆ ಬರಬೇಕು. ಟೈಮ್ ಕರೆಕ್ಟಾಗಿ 12 ಗಂಟೆ ಆಗ್ತೈತಪ್ಪ. ಆ ಕಡೆ ಫೋನ್ ಬರ್ತೈತೆ ಅಲ್ಲಿ, ಆ ಕಡೆ ಮನೆ ಹತ್ರನೂ ಬರ್ತೈತೆ ಸೌಂಡು. ಆ ಕಡೆ ರೂಮಲ್ಲಿ ಕೇಳಿಸ್ತಾ? ಆ ಕಡೆ ರೂಮು ಅಲ್ಲೇ ಬರ್ತಾ ಇದ್ದ. ನೀವು ಇಲ್ಲೇ ಇದ್ದೀರಾ ಅಂತ ಗೊತ್ತಾಯ್ತು. ಇನ್ನೊಂದ್ಸಲ ಎದುರುಗಡೆ ಬರ್ತೀರಾ? ನಾನು ನಿಮಗೆ ತೊಂದರೆ ಕೊಡೋಕ್ಕಂತೂ ಬಂದಿಲ್ಲ. ಹಲೋ, ನೀವು ಇಲ್ಲೇ ಇದ್ದೀರಾ ಅಂತ ಗೊತ್ತಾಗ್ತಾ ಇದೆ. ನಿಮ್ಗೇನಾದ್ರು ಆಸೆ ಅನ್ನೋದಿದೆಯಾ? ಹಲೋ, ಅದೊಂದೇ ಆಸೆ ಅಲ್ವಾ? ಆ ಹುಡುಗ ಯಾರು ಗೊತ್ತಾ? ಒಳ್ಳೆ ಭಿಕ್ಷಾಟು. ಅದಕ್ಕೆ ಇಬ್ರಿಗೂ ಆ ಹುಡುಗ ಈ ಹುಡುಗಿನ ಲವ್ ಮಾಡ್ತಾ ಇದ್ದಿದ್ದಲ್ವಾ? ಇನ್ನೊಂದು ಹುಡುಗಿ ಅಂದರೆ ಈ ಹುಡುಗಿನ ಮರ್ಡರ್ ಮಾಡ್ತಾರಲ್ವಾ, ಆ ಹುಡುಗಿ ಆ ಹುಡುಗನ ಲವ್ ಮಾಡ್ತಾ ಇದ್ದಿದ್ದು. ಆ ಹುಡುಗ ಈ ಹುಡುಗಿನ ಲವ್ ಮಾಡ್ತಾ ಇದ್ದಿದ್ದಕ್ಕೆ ಆಗಿಲ್ಲ ಅಂದ್ಬಿಟ್ಟು ಅದೇನಾಗೈತೆ, ಹಿಂಗಾಗೈತೆ ಅಷ್ಟೇ. ಅನ್ಯಾಯ ಆಗಿರೋದು ಯಾರಿಗೆ ಅಂದರೆ ಆ ಹುಡುಗ ಲವ್ ಮಾಡ್ತಿದ್ನಲ್ಲ, ಆ ಹುಡುಗಿಗೆ ಅನ್ಯಾಯ ಆಗ್ಬಿಟ್ಟೈತಿ. ಆ ಹುಡುಗ ಎಷ್ಟು ನೋವು ತಿಂತವನೋ ಏನೋ. ನಿಮಗೆ ನಿಮ್ಮ ಹುಡುಗನ ನೋಡೋಕ್ಕೆ ಆಸೆ ಆಗ್ತಿದ್ಯಾ? ನೋಡಬೇಕು ಅನ್ನಿಸ್ತಿದ್ಯಾ? ಹಲೋ,
ಇಲ್ಲಿಗೆ ಕರ್ಕೊಂಬರ್ತೀವಿ. ನೀವು ಇಷ್ಟಪಟ್ರೆ ನೀವು ನಮ್ಮ ಮುಂದೆ ಬಂದು ಹೇಳಿದ್ರೆ ಪಕ್ಕ ಕರ್ಕೊಂಬರ್ತೀವಿ. ಅವ್ರ ಬಗ್ಗೆ ರೆಸ್ಪಾನ್ಸ್ ಇಲ್ಲ. ಸೈಲೆಂಟ್ ಆಗೈತೆ. ತುಂಬ ಫೀಲ್ ಮಾಡ್ತಾ ಇದೆಯೋ? ಫೀಲ್ ಎಲ್ಲ ಆದರೆ ಇಲ್ಲ. ನಮ್ಮ ಮುಂದೆ ಬಂದು ಹೇಳಿದ್ರೆ ಮಾತ್ರ. ನಿಮಗೆ ನೀವು ಫೀಲ್ ಆದರೆ ಏನಾಗಲ್ಲ. ನಿಮಗೆ ನಿಮ್ಮ ಹುಡುಗನ ನೋಡಬೇಕು ಅಂತ ಆಸೆ ಏನಾದರೂ ಇದ್ದರೆ ಏನಾದರೂ ಒಂದು ಸೌಂಡ್ ಕೊಡಿ, ಏನಾದರೂ ಒಂದು ನಮ್ಮ ಕ್ಲೂ ಕೊಡಿ. ಇಲ್ಲಾಂದರೆ ನಮ್ಮ ಮುಂದೆ ಬರೋಕ್ಕೆ ರೆಡಿ ಇದ್ದರೆ ಬನ್ನಿ, ಬಂದ್ಬಿಟ್ಟು ಹೇಳ್ಬೋದು. ಪಕ್ಕ ಗುರು ಆಸೆ ಇದೆ ನೋಡೋದಕ್ಕೆ. ಸರಿ, ನಿಮಗೋಸ್ಕರ ಇನ್ನೊಂದು ಸತಿ ನಾವು ಆ ಹುಡುಗನ್ನ ಕರ್ಕೊಬರ್ತೀರಿ. ಇಲ್ಲಿ ಕರ್ಕೊಬಂದು ನಿಮ್ಮ ಮುಂದೆ ನಿಲ್ಲಿಸ್ತೀರಿ. ನೋಡಿ, ಮಾತಾಡಿ, ನಿಮ್ಮ ಆಸೆ ತೀರಿಸ್ಕೊಳ್ಳಿ. ಚಾನ್ಸೇ ಇಲ್ಲ. ನಮ್ಮ ಮುಂದೆನೇ ಬರೋಕ್ಕೆ ಕಡೆ ಅದಕ್ಕೆ ಆಗ್ತಾಯಿಲ್ಲ. ಇಲ್ಲಪ್ಪ, ಅವ್ರಿಗೂ ನೋಡಬೇಕು ಅಂತಂದ್ರೆ ಪಕ್ಕ ಬಂದೇ ಬರ್ತಾರೆ ಅವರು. ಕರ್ಕೊಬಂದರೆ ನೀವು ಮುಂದೆ ಬಂದು ನಿಂತ್ಕೊಂಡು ನೀವು ಮಾತಾಡ್ತೀರಾ, ನೀವು ಕರ್ಕೊಬರ್ತೀರಿ ನಾವು. ಇಲ್ಲ ಅಂತೆಪ್ಪ. ಆ ಕಡೆ ಹೋದ್ರಾ? ಎಷ್ಟೋ ಜನ ಹೋದ್ರಾ? ಹಲೋ, ಬಾ ಅಲ್ಲೇ ಹೋಗೋಣ. ಹೋಗ್ತಾ ಇದ್ದೀವಿ. ಬಾ, ನೀವು ಹೋಗೋಣ. ಸೊ ಗೈಸ್, ಇವಾಗ ನಾವು ಆ ಕಡೆ ಗೆಸ್ಟ್ ಹೌಸ್ಗೆ ಹೋಗ್ತಾ ಇದ್ದೀರಿ. ನೋಡೋಣ ಏನಾಗುತ್ತೋ ಗೊತ್ತಿಲ್ಲ. ಟೈಮ್ ಅಂತೂ ಈಗ 12 ಗಂಟೆ ಆಗೈತೆ. ಅಲ್ಲಿಂದ ನಾವು ಬರೋಸಲ್ಲೇ ಲೇಟ್ ಆಗಿಬಿಟ್ಟೈತೆ. ಎಲ್ಲ ಆ ಕಡೆ ಈ ಕಡೆ ಫುಲ್ಲು ಫಾರೆಸ್ಟ್ ಪಕ್ಕದಲ್ಲಿ ಐತೆ. ಅದರದ್ದೇ ಹೆವಿ ಸೌಂಡ್ ಅಪ್ಪ. ಒಳಗಡೆ ಹೋಗ್ಬೇಕು. ಒಳಗಡೆ ಹೋಗಿ ಒಂದು 1/2 hour ಆಗುತ್ತೆ. ಅಲ್ಲೋದ್ಮೇಲೆ ವೀಡಿಯೋ ಸ್ಟಾರ್ಟ್ ಮಾಡೋಣ. ಆ ಗೆಸ್ಟಲ್ಲಿ ಹೋದ್ಮೇಲೆ ವಿಡಿಯೋ ಸ್ಟಾರ್ಟ್ ಮಾಡ್ತೀವಿ. ಐಸ್ ಮನೆ ಅಂತ ದೊಡ್ಡದಾಗೈತಪ್ಪ, ಸಿಕ್ಕಾಪಟ್ಟೆ ದೊಡ್ಡದಾಗೈತೆ. ಇವು ಸೆಕೆ ಅಂದ್ಬಿಟ್ಟು ಈ ಥರ ಮಾಡ್ಕೊಂಡಿರೋದು ಕತೆ. ನೋಡ್ರಿ ಇಲ್ಲಿ ಕಾಣ್ತಿದ್ಯಾ ಹೆಂಗೈತೆ? ಇಲ್ಲೇ ಮಾಡಿರೋದು ಕೆಲಸ. ಒಳಗಡೆ ಹೋಗೋಕ್ಕಿಂತ ಮುಂಚೆ ಈ ಥರ ಎಲ್ಲ ಮಾಡಿದ್ರೆ ಹೆಂಗೆ ಅಂತ. ಇಲ್ಲ, ನಾವು ಒಳಗಡೆ ಹೋಗ್ಬೇಕಾ ಬೇಡವಾ? ಈ ರೇಂಜಲ್ಲಿ ಐತಲ್ಲ ಗುರು. ಎಲ್ಲೇ ಇದ್ದೀರಾ ನೀವು? ಈ ಕಡೆ ಫುಲ್ಲು ಕಾಡಿದ್ದಂಗೆ ಐತೆ ಗೈಸ್. ಇಲ್ಲಿ ಹೆವಿ ತುಂಬ ದೊಡ್ಡ ಕಾಡಿದ್ದಂಗೆ ಐತಿ ಇಲ್ಲಿ. ಅಲ್ಟಿಮೇಟ್ ಅನ್ಕೊಳ್ಳಿ ಗುರು. ಅಲ್ಲಿ ನೋಡು ಅವ್ರಿಗೆ ಅನ್ಕೋ. ವಾ, ಅಲ್ಲೇ ಇರ್ತೀರಾ? ನಿಮ್ಮನ್ನೇ ಮಾತಾಡ್ತಾ ಇರೋದು. ಅಲ್ಲೇ ಇರ್ತೀರಾ? ಯಾರು?
ಹಲೋ ಕೇಳಿಸ್ತೈತಾ ಸೌಂಡು ನಿಮಗೆ? ನೀವು ಇಲ್ಲೇ ಇದ್ದೀರಾ ಅಂತ ಗೊತ್ತಾಯ್ತು. ಹಿಂಗೆಲ್ಲ ಆಗ್ಬಿಟ್ಟವಪ್ಪ. ಇದು ಯಾವ್ದಾದ್ರು ನೋಡ್ರಿ ಡೆಡ್ ಬಾಡಿನ. ಇದು ನೋಡ್ತೀರ ಡೆಡ್ ಬಾಡಿ ಹಾಕಿರೋ ಥರನೇ ಅನಿಸ್ತದಪ್ಪ. ಅದು ಅಲ್ಲ ಒಂದು ನಿಮಿಷ ಅಲ್ಲೇ ನಿಂತ್ಕೊಂತೀರಾ ನೀವು? ಅಲ್ಲೇ ಹೇಳ್ತೀರಾ? ನಾವು ಬರ್ತಾ ಇದ್ದೀವಿ. ಹಲೋ ಅಲ್ಲೇ ಇರ್ತೀರಾ ನೀವು ಒಂದು ನಿಮಿಷ? ಏನು ಹಿಂಗೆ ಹೇಳ್ತಿದ್ಯಾ? ಸೀರಿಯಸ್ ಬರ್ತೀನಿ ಇರು. ಸುತ್ತಲೂ ಬರ್ತೈತೆ ಆ ಸೌಂಡು. ನೋಡು, ನಾವು ನಿಮಗೇನು ತೊಂದರೆ ಕೊಡೋಕ್ಕೇನು ಬಂದಿಲ್ಲ, ನಿಮ್ಮ ಹತ್ರ ಮಾತಾಡೋಕೆ ಬಂದಿದ್ದೀರಿ ನಾವು. ಹಲೋ ಮತ್ತೆ ಎದುರುಗಡೆ ಕಾಣಿಸ್ಕೊಡ್ತೀರಾ? ಬರೀ ಕಾಣಿಸ್ಕೊಳೋದಲ್ಲ, ಎದುರುಗಡೆ ಬರ್ತೀರಾ? ಹಾಂ ಗುರು ಇಷ್ಟು ಸೌಂಡ್ ಕೇಳಿಸ್ತೈತೆ. ನೀವು ಇಲ್ಲೇ ಇದ್ದೀರಾ ಅಂತ ಗೊತ್ತಾಯ್ತು. ಯಪ್ಪ ದೇವ್ರೆ, ನೀವು ಕೋಪ ಮಾಡ್ಕೊಬೇಡ್ದು, ಕೋಪನೂ ಮಾಡ್ಕೊಬೇಡಿ. ನಾವು ಇದನ್ನ ಮಾತಾಡೋಕ್ಕೆ ಆಗ್ತಾಯಿಲ್ಲ ಗುರು. ಇದನ್ನು ಇವಿ ನೀವು ಇಲ್ಲೇ ಇದ್ದೀರಾ ಅಂತ ಗೊತ್ತಾಯ್ತು. ಎದುರುಗಡೆ ಬರ್ತೀರಾ ನೀವು? ಹಲೋ, ಇಷ್ಟೊತ್ತು ಇಲ್ಲಲ್ಲ ಸೌಂಡ್ಗಳು. ಏನು ಹೇಳು, ಹಿಂಗೆಲ್ಲ ಕಟ್ಕೊಂಡು ಇವಾಗ ಈ ಥರ ಆದರೆ ನೀವು ಇಲ್ಲೇ ಇದ್ದೀರಾ? ನೀವೇ ಅಂತ ಗೊತ್ತಾಯ್ತು. ಸೌಂಡ್ ಬಿಟ್ಬಿಟ್ಟು ನೀವು ಸರಿ ಸರಿ ಸಮಾಧಾನ ಮಾಡ್ಕೊಳ್ಳಿ. ನಿಮಗೇನು ತೊಂದರೆ ಕೊಡೋಕ್ಕೇನು ನಾವು ಬಂದಿಲ್ಲ ಅಲ್ಲಿ. ನೀವು ಈ ಥರ ಮಾಡ್ತಾ ಇದ್ರೆ ನಾವು ಬೇಕಾಗುತ್ತೆ.
ಸರಿ ಸರಿ ಸಮಾಧಾನ ಮಾಡ್ಕೊಳ್ಳಿ ನೀವು. ನಿಮ್ಗೇನು ನಾವು ತೊಂದರೆ ಏನು ಕೊಡೋಕೆ ಬಂದಿಲ್ಲ. ಸ್ವಲ್ಪ ಸಮಾಧಾನವಾಗಿರ್ಬೇಕು ನೀವು. ಬಾ ಒಳಗಡೆ ಬರ್ತಾಯಿದ್ದೀವಿ. ಏನು ಈ ರೇಂಜಲ್ಲಿ ಅಂತ ಇಲ್ಲಿಂದ ಮಾಯ ಆಗೋದ್ರ ಹೆಂಗೆ? ಏನು ಹೇಳು ಫೋನ್ ಮಾಡಿದ್ದು? ಇಲ್ಲ ಆ ರೇಂಜಲ್ಲಿ ಏನು ನಾವೇನಾದ್ರು ಮಾತಾಡಿದ್ರ? ನಾವೇನು ಮಾತಾಡಿಲ್ಲ, ಆದರೆ ಇವಾಗ ಮಾತಾಡಬೇಕು ನಾವು. ಸುಮ್ಮನೆ ಇದ್ರೆ ಆಗಲ್ಲ. ನೀವು ಇದೇ ಥರ ಇದ್ರೆ ನಾವು ಡೈಲಿ ಬಂದು ನಿಮಗೆ ಈ ಥರ ತೊಂದರೆ ಕೊಡ್ತಾನೆ ಇರ್ತೀವಿ. ನೀವು ನಮ್ಮ ಎದುರುಗಡೆ ಬಂದ್ಬಿಟ್ಟು ಮಾತಾಡಿದ್ರೆ ಓಕೆ. ಆ ಕಡೆ ಈ ಕಡೆ ನೋಡ್ತಾರಪ್ಪ, ಇಲ್ಲಿಂದ ಬರ್ಬೇಕು. ಹಲೋ, ಇದೆಲ್ಲ ಅಷ್ಟು ಆಗಿದ್ದೀವಿ. ಎದುರುಗಡೆ ಬಂದರೆ ಸರಿ. ನೀವು ಸತಿ ಎದುರುಗಡೆ ಬಂದರೆ ಪಕ್ಕ ನಿಮ್ಮ ಬಾಯ್ ಫ್ರೆಂಡ್ನ ಕರ್ಕೊಂಡ್ಬರ್ತೀವಿ. ಬರ್ತೀರಾ ಎದುರುಗಡೆ? ಬರಲೇಬೇಕು. ನಿಮ್ಮ ಬಾಯ್ ಫ್ರೆಂಡ್ ಬೇಕು ಅಂದರೆ ಎದುರುಗಡೆ ಬರಲೇಬೇಕು. ನೋಡ್ಬೇಕಂತ ಆಸೆ ಏನಾದ್ರು ಆಗ್ತಿದ್ಯಾ? ಮಾತಾಡೋಕೆ ಹೇಳ್ಕೊಬೋದು. ಹಾಂ, ನೋಡ್ಬೇಕಾ ನೀವು ಅವ್ರನ್ನ? ನೋಡ್ಬೇಕಂದ್ರೆ ದಯವಿಟ್ಟು ಎದುರುಗಡೆ ಬರಬೇಕು. ಮಾತಾಡ್ತೀರಾ? ಕರ್ಕೊಬರೋದಾ? ಸೌಂಡ್ಗಳು ಮಾಡಿಕೊಂಡು ಹಿಂಗೆಲ್ಲ ಇದ್ರೆ ಆಗಲ್ಲ. ಎದುರುಗಡೆ ಬಂದರೆ ಏನಾದರೂ ಸೊಲ್ಯೂಷನ್ ಹುಡುಕ್ಬೋದು. ಅವ್ರನ್ನ ಒಂದ್ಸತಿ ಕರ್ಕೊಬಂದ್ಬಿಡೋಣ ಗುರು. ಇಲ್ಲಿ ಕರ್ಕೊಬಂದ್ಬಿಟ್ಟು ನಿನ್ಸ್ಬಿಟ್ಟು ನಾವು ಆರಾಮಾಗಿ ಮಾತಾಡ್ಬಿಡೋಣ. ಕ್ಯಾಮ್ರಾ ಎಲ್ಲೇ ಇಟ್ಬಿಟ್ಟು ಅವ್ರನ್ನ ಕರ್ಕೊಬಂದು ನಿನ್ಸ್ಬಿಟ್ರೆ ಮಸ್ತಾಗಿ ಕ್ಯಾಪ್ಚರ್ ಮಾಡ್ಕೊಬರ್ಬೋದು ನಾವು. ಕರ್ಕೊಬಂದ್ಬಿಡೋಣ. ಕರ್ಕೊಂಬರೋಕೆ ಏನೇನು ಮಾಡಬೇಕು ಗೊತ್ತಾ? ಅವ್ರನ್ನ ಕರ್ಸಿದ್ರೆ ಏನೆಲ್ಲ ಇದು ಮಾಡ್ಬೇಕು ಗೊತ್ತಾ? ರಿಸ್ಕ್ ತೊಗೊಳೋಣ, ಪರವಾಗಿಲ್ಲ. ಇಂಥ ಜನ ಅಲ್ಲಪ್ಪ, ರಿಚ್ ಕಿಡ್ಡು. ಏನೂ ಮಾಡೋಕ್ಕಾಗಲ್ಲ, ರಿಸ್ಕ್ ತೊಗೊಬೇಕಲ್ವಾ? ರಿಸ್ಕ್ ತೊಗೊಂಡಿಲ್ಲ ಅಂದರೆ ಏನು ಕೆಲಸನೂ ಮಾಡೋಕ್ಕಾಗಲ್ಲ. ತಗೊಳ್ಳೋಣ ಅಂದರೆ ತಗೊಳ್ಳೋಣ. ಬಾ ಹೋಗೋಣ. ಆದರೆ ಮಾತಾಡೋಣ. ಹಲೋ, ನೀವು ಇಲ್ಲೇ ಇದ್ದೀರಾ ಅಂತ ಗೊತ್ತಾಯ್ತು. ನೀವು ಇಲ್ಲೇ ಇದ್ದೀರಾ ಅಂತ ವಾ ಗುರು, ಏನಾದರೂ ಹೋಗಿದ್ರೆ ಏನು ಕತೆ ಹೇಳು. ಹಾಂ, ಹೋಗಿದ್ರೆ ಏನು ಗುರು ಇಷ್ಟು ದೊಡ್ಡದು? ನೀವು ಇಲ್ಲೇ ಇದ್ದೀರಾ? ಯಾರು ಇಲ್ಲ. ಎಷ್ಟು ದೊಡ್ಡದು ಅಲ್ಲ, ನಾವೇನಾದ್ರೂ ಒಳಗಡೆ ಹೋದಾಗ ಏನೋ ಬಿದ್ದುಬಿಟ್ಟಿದ್ರೆ ಏನು ಕತೆ ಅಂತೀನಿ. ನೀವು ಈ ಥರ ಎಲ್ಲ ಮಾಡಿದ್ರೆ ನಿಮಗೆ ಲಾಸು, ನಮಗೇನಿಲ್ಲ. ನೀವು ಎದುರುಗಡೆ ಬಂದು ಮಾತಾಡಿದ್ರೆ ನಾನು ಆಗ್ಲಿಂದ ಅದನ್ನೇ ಹೇಳ್ತಾ ಇದ್ದೀನಿ. ನೀವು ಎದುರುಗಡೆ ಬಂದು ಮಾತಾಡಿದ್ರೆ ನಿಮ್ಮೊಂದು ಸೊಲ್ಯೂಷನ್ ಸಿಗುತ್ತೆ. ನಾವೇನೇ ರಿಸ್ಕ್ ತೊಗೊಂಡಾದ್ರೂ ನಿಮ್ಮ ಬಾಯ್ ಫ್ರೆಂಡ್ನ ಕರ್ಕೊಂಡು ಮುಂದೆ ಬರ್ತೀವಿ. ನೀವು ನಮ್ಮ ಹತ್ರ ಏನೋ ಮಾತಾಡಿಲ್ಲ ಅಂದರೆ ನೋ ಯೂಸ್. ಈ ಥರ ಎಲ್ಲ ಸೌಂಡ್ಗಳು ಮಾಡ್ಕೊಂಡಿದ್ರೆ ಎಲ್ಲ ಆಗಲ್ಲ. ನೀವು ಈ ಥರ ಸೌಂಡ್ಗಳೆಲ್ಲ ಕೊಡಬಾರ್ದು. ಆ ಕಡೆ ಸೌಂಡ್ ಬರ್ತೈತೆ. ತುಂಬಾ ಆಡಾಡ್ತೈತ ಅಂತ. ತುಂಬಾ ಯಾವಾಗ ಆಟಾಡಿಸ್ತಾನೆ ಇದೆ.
ಅದ್ರ ಎದುರುಗಡೆ ಮಾತ್ರ ಬರೋಕ್ಕಾಗ್ತಿಲ್ಲ. ಅವಾಗಲಿಂದ ಆಟ ಆಡಿಸ್ತಾನೆ ಇದ್ದೀರಾ? ನಾವು ನಿಮಗೆ ಪದೇ ಪದೇ ಹೇಳ್ತಾ ಇದ್ದೀವಿ, ಎದುರುಗಡೆ ಬಂದರೆ ಸರಿ. ವಾರ್ನಿಂಗ್ ಆದರೂ ಅಂದ್ಕೊಳ್ಳಿ, ಏನಾದರೂ ಅಂದ್ಕೊಳ್ಳಿ. ಇಲ್ಲಾಂದರೆ ನಿಮ್ಮ ಬಾಯ್ ಫ್ರೆಂಡ್ಗೆ ಏನಾದರೂ ಮಾಡ್ತೀರಿ ನಾವು. ಪಕ್ಕ ಕೇಳಿಸ್ತೈತಾ? ಆ ಕಡೆ ರೂಮಲ್ಲಿ. ಹಲೋ, ಅಲ್ಲ ಇದನ್ನು ಹಿಂಗೆ ಬಿಟ್ಟರೆ ಆಗಲ್ಲ, ಮತ್ತೆ ಇದನ್ನು ರ್ಯಾಶ್ ಮಾಡಿಸ್ಲೇಬೇಕು ಇವಾಗ. ರ್ಯಾಶ್ ಮಾಡಿಸ್ಬೇಕು ಅಂದ್ರೆ ಬಾಯ್ ವಿಷಯ ಇರಬೇಕು ಅಷ್ಟೇ. ಹಾಂ ಅಷ್ಟೇ ಅಷ್ಟೇ. ನೀವು ಹಿಂಗೆ ಏನಾದ್ರು ಮಾಡ್ತಾ ಇದ್ರೆ ನಿಮ್ಮ ಬಾಯ್ ಫ್ರೆಂಡ್ಗೆ ಅದೇ ಹುಡುಗಿ ಜೊತೆ ಮದುವೆ ಮಾಡಿಸ್ಬಿಡ್ತೀರಿ. ಪಕ್ಕ. ಓಕೆನಾ? ಹಲೋ, ನೀವು ಹಿಂಗೆ ಮಾಡ್ತಾಯಿದ್ರೆ ಅದೇ ಹುಡುಗಿ ಜೊತೆ. ಹಾಂ ನಡಿ. ಓಯ್ 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 ಕ್ರೋ, ಸೀರಿಯಸ್ ಆಗಲು ಅದೇ ಹುಡುಗಿ ಜೊತೆನೇ ಮದುವೆ ಮಾಡಿಸ್ಬಿಡ್ತೀನಿ ನಿಮ್ಮ ಹುಡುಗಂಗೆ, ನೀವು ಹಿಂಗೆ ಮಾಡ್ತಾಯಿದ್ರೆ. ಹಲೋ, ಬಂದ್ಬಿಡು ಹಿಂದೆ ಬಾ, ಹಿಂದೆ ಬಂದ್ಬಿಡು. ನೀವು ಈ ಥರ ಸೌಂಡ್ ಮಾಡಿದ್ರೆ ಏನು ಪ್ರಯೋಜನ ಇಲ್ಲ. ನೀವು ಕಾಣಿಸ್ಕೊಂಡಿಲ್ಲ ಅಂದರೆ ನಿಜವಾಗ್ಲೂ ಹೊರಗಡೆ ಬರ್ತೀವಿ. ವಾ ಗುರು, ರಚಿ ಎದ್ದೈತಿ ಇವಾಗ. ಹಲೋ, ಇದೀರಾ? ಬರ್ತೀರಾ ಮುಂದೆ ನೀವು? ಏಯ್ ಏಯ್ ಸಾಕು ಸೌಂಡ್ ಮಾಡಿದ್ದು. ಹಲೋ, ನೀವು ನಮ್ಮ ಮುಂದೆ ಬಂದರೆ ಒಳ್ಳೇದು. ನಾವು ಬರ್ತಾ ಇದೀವಿ ಹೊರಗಡೆ. ಓಮ್ಮ, ಹಲೋ, ನಾವು ಬಂದ್ವಿ. ಹೇಳ್ಕೊಂಬ. ನಾನೇನು ನಿನ್ನೆ ಹಿಡ್ಕೊಂಡ್ಬಿಡ್ತು ಅನ್ಕೊಂಡ್ಬಿಟ್ಟೆ ಗುರು. ನಾನು ನೀನು ನಾಡಿದ್ದು ನೋಡಿ ನಿಜವಾಗ್ಲೂ ಅನ್ಕೊಂಡ್ಬಿಟ್ಟೆ. ಯಪ್ಪ ನೋಡಿ ಮತ್ತೆ ಬರ್ತಾಯಿಲ್ಲ ನಂಗೆ ಹೋಗುತ್ತೆ. ಮತ್ತೆ ಹೊರಗಡೆ ಬರ್ತಾ ಇದೀವಿ. ನೀನು ನಿಜವಾಗ್ಲೂ ಹೇಳ್ಕೊಂಡ್ಬಿಡ್ತೇನೋ ಅಂತ ಅನ್ಕೊಂಡೆ ಮರ ನಾನು. ನೋಡಲ್ಲ, ನೀವು ಒಳಗಡೆನೇ ಇದ್ದೀರಾ ಅಂತ ಗೊತ್ತಾಯಿತು. ಸರಿ, ನಿಮಗೆ ಅವ್ರನ್ನ ಕರ್ಕೊಬರ್ತೀರಿ, ಅವ್ರನ್ನ ಕರ್ಕೊಬಂದು ನಿಮಗೆ ಮುಂದೆ ನಿಲ್ಲಿಸ್ತೀರಿ. ನೀವು ಮಾತಾಡಿ, ನಾವೇನು ಮದುವೆ ಏನು ಮಾಡಿಸಲ್ಲ, ನೀವು ಆರಾಮಾಗಿರಿ. ಆಯ್ತಾ? ಆಯ್ತಾ? ಇಲ್ಲ. ಅಯ್ಯಪ್ಪ ದೇವರೇ, ಅಲ್ಲ ಗುರು, ಹಿಂಗೆ ಆಟ ಆಡಿಸ್ತೈತೆ ಅಂದರೆ ನೀನು ಏನೇ ರ್ಯಾಶ್ ಮಾಡಿಸು, ಏನೇ ಮಾಡಿದ್ರು ನಾನು. ಅಲ್ಲ ಗುರು, ಈ ಮೂಲೆಯಲ್ಲಿ ಹೆಂಗುರು ಕೂತ್ಕೊಳಕ್ಕೆ ಸದ್ಯ ಅದು? ಹಾಂ, ಏನೇನೋ ಮಾಡ್ತಾ ಇದ್ದಪ್ಪ. ಅಲ್ಲ, ಇಷ್ಟು ದೊಡ್ಡದನ್ನ ಹೆಂಗೆ ಬೀಳ್ಸೈತೆ ಅಂದರೆ ಪಾ. ಇಲ್ಲಿ ಬಂದು ನೋಡು, ಅದು ಇದ್ದಿದ್ದು ನೋಡು, ಸೈಜ್ ನೋಡು. ಈ ಕ್ಯಾಮ್ರಾಗೆ ಸಾಲ್ತಲ್ಲ ಗುರು, ಇಲ್ಲಿ ಕ್ಯಾಮ್ರಾಗೆ ಸಾಲ್ದ. ಇರು,
ಅಲ್ಲ ಎಲ್ಲ ಹಿಂಗಿರೋದನ್ನ ಹಿಂಗೆ ನೋಡು ಕ್ಯಾಮ್ರಾ ನೋಡಿ ಇದಕ್ಕೆ ಸಾಲ್ತಲ್ಲ ಅದು ಈ ಮೂಲೆಯಲ್ಲಿ ಯಪ್ಪ ದೇವ್ರ ಇದ್ಯಾವುದೋ ಸರಿಲ್ಲ ಗುರು ಇದು ಅನ್ಯಾಯ ಆಗ್ಬಿಟ್ಟೈತಾ ಇದಕ್ಕೆ ಸಿಕ್ಕಾಪಟ್ಟೆ ಅನ್ಯಾಯ ಆಗ್ಬಿಟ್ಟೈತಲ್ಲ ಅದಕ್ಕೆ ಹಿಂಗೆ ಆಡ್ತೈತೆ ಇದು ಗೊತ್ತಾಗ್ತಲ್ಲ ಇದೆ ಹಿಡ್ಕೊಂಡ್ಬಿಟ್ಟಿದ್ದೀನಿ. ನೀನು ಆಡಿದ್ ನೋಡಿ ಕಿತ್ಕೊಳಕ್ಕೆ ಟ್ರೈ ಮಾಡ್ತಾ ಇದ್ದೀವಿ. ನೀನು ಆಡಿದ್ ನೋಡಿ. ಓಕೆ ನಾವು ಆಗಲಿಂದ ಹೇಳ್ತಾ ಇದ್ದೀವಿ ಈ ಥರ ಸೌಂಡ್ಗಳು ಮಾಡಿದ್ರೆ ಏನು ಪ್ರಯೋಜನವೂ ಇಲ್ಲ ಅಂದ್ಬಿಟ್ಟು, ಆದ್ರೂ ಈ ಥರ ಸೌಂಡ್ಗಳು ಕೊಟ್ಟರೆ ನಾವೇನು ಮಾಡೋಕ್ಕಾಗಲ್ಲ. ನೀವು ಇದೇ ಆಟನ ನಮ್ಮ ಎದುರುಗಡೆ ಬಂದು ಮಾತಾಡಿದ್ರೆ ಓಕೆ, ಅದ್ರ ಆಸೆನೂ ಕೇಳಾಯಿತು, ಅದು ಪ್ರತಿ ಎಲ್ಲನೂ ಕೇಳಾಯಿತು, ಆದ್ರೂ ಇದು ಸರಿ ಬರ್ತಾಳ ಇದು. ಇದ್ದೀರಾ ಇಲ್ಲೇ? ಯಾವ ಕಡೆ ಐತಂದನೇ ಗೊತ್ತಾಗ್ತಲ್ಲ ಗುರು. ಹ್ಞೂ ಸಿಕ್ಕಾಪಟ್ಟೆ ಭಯ ಹಾಕ್ಸುತ್ತೆ, ಸಿಕ್ಕಾಪಟ್ಟೆ ಸೌಂಡ್ ಮಾಡುತ್ತೆ. ಅದೇ ಅವಾಗ್ಲಿಂದ ಹಂಗೆ ಸೈಕ್ ಮಾಡ್ತಿದ್ದು ನಮಗೇನೆ ಅದು. ಯಾವ ಕಡೆ ಅಂತ ಏನು ಮಾಡೋಣ ಹೇಳು. ಏನು ಸೌಂಡ್ ಇಲ್ಲ, ಏನಿಲ್ಲ. ಏನು ಎತ್ತಾಗುತ್ತೆ, ಏನು ಮಾಡುತ್ತಲ್ಲಿ. ಇಲ್ಲಿ ಯಾವ ಕಡೆ ರೂಮಲ್ಲಿ ಐತೆ ಅಂತ ನನಗೆ ಗೊತ್ತಾಗ್ತಲ್ವಲ್ಲ. ಹೊರಗಡೆ ಇದ್ದೀರಾ ನೀವು? ಹೊರಗಡೆ ಇದ್ದ ಹೊಡ್ದಾ? ಹಲೋ, ಹೊರಗಡೆ ಬರ್ತಾ ಇದ್ದೀವಿ. ಏನು ಹೇಳು, ಆ ಕಡೆ ಈ ಕಡೆ ಬರೀ ಸೌಂಡುಗಳು ಸಿಕ್ಕಾಬಿಟ್ಟು ಬೇಜಾರಾಗ್ಬಿಡೈತಪ್ಪ. ನೋಡು ಆ ರೂಮು ಈ ರೂಮು ಅಂದ್ಕೊಂಡು ಎಷ್ಟು ರೂಮಲ್ಲಿ. ಹಾಂ ಓಯ್ ಸಂಡೆ ಬಾಬಾ ಬಾಬಾ ಬಾ ಗುರು, ನಿಧಾನ. ನಾವು ಆವಾಗಿಂದ ಕೇಳ್ಕೊತಾ ಇದೀವಿ, ಬಂದರೆ ಸರಿ. ನಿಧಾನ ನೋಡಿ, ನಾವು ಆಗ್ಲಿಂದ ಹೇಳ್ತಾ ಇದೀವಿ ಈ ಥರ ಎಲ್ಲ ದಾಳಿ ಮಾಡಬಾರ್ದು ಅಂದ್ಬಿಟ್ಟು. ನಿಂಗೆ ಮೊಬೈಲ್ ಏನೂ ಆಗಿಲ್ವಾ? ಏನಾಗಿಲ್ಲ. ಈ ಥರ ಎಲ್ಲ ನಮ್ಮ ಮೇಲೆ ದಾಳಿ ಮಾಡಿದ್ರೆ ಚೆನ್ನಾಗೇ ಇರಲ್ಲ, ಹೇಳ್ತಾ ಇದ್ದೀನಿ ಸೀರಿಯಸ್ ಆಗಲು. ನಿಮ್ಗೇನಾದ್ರು ತೊಂದರೆ ಮಾಡಿದ್ರೆ ನಾವು? ಏನಾಗಿಲ್ಲ ತಾನೇ? ಇಲ್ಲ ಏನಾಗಿಲ್ಲ. ಇಲ್ಲಿ ಅಲ್ಲಿ ನೋಡ್ಕೊಂಬಿಡು, ಏನಾಗಿಲ್ಲ ತಾನೇ? ನಿನಗೆ ಫೀಲ್ ಆಗ್ತೈತೆ ಏನಂದ್ರು ಇಲ್ಲಿ
ಕೈ ಏನೋ ಸರಿಯಾಗಿ ಬಂತು, ಹ್ಞೂ ಹಿಡ್ಕೊಂಡು ಎಳ್ದೇ ಬಿಡೋದು ಅದು ಏಕ್ದಮ್ಮಾಗಿ. ಹ್ಞೂ ಇವಾಗ ಹೇಳ್ತಾ ಇದೀನಿ, ಇದೇ ಲಾಸ್ಟ್ ಆ್ಯಂಡ್ ಫೈನಲ್ ಬಂದು ನಮ್ಮನ್ನೆಲ್ಲ ಮಕ್ಕಳೆಲ್ಲ ಇಟ್ಕೊಂಡ್ರೆ ಚೆನ್ನಾಗಿರಲ್ಲ, ಸೀರಿಯಸ್ ಆಗಿ ಚೆನ್ನಾಗಿರಲ್ಲ. ನಾನು ಎಲ್ಲೂ ಈ ಥರ ಮಾಡಿದ್ದಿಲ್ಲಪ್ಪ, ಸೀರಿಯಸ್ ಆಗಿ. ಇದೇ ಫಸ್ಟ್ ಟೈಮ್ ಗುರು. ನಾವೇನೋ ಮಾತಾಡ್ತಾ ಇದೀವಿ ನೋಡ್ದು, ಅದು ನಿಮಗೆ ಅಷ್ಟೊಂದು ಇತ್ತು ಅಂದರೆ ಎದುರುಗಡೆ ಬರೋದು ಡೈರೆಕ್ಟಾಗಿ. ಯಾಕೆ ಬೇರೆ ಇಲ್ವಾ ನಿಮಗೆ ಎದುರುಗಡೆ ಬರೋದಕ್ಕೆ? ಇಷ್ಟೆಲ್ಲ ಮಾತಾಡ್ತಾ ಇದ್ರು ಎದುರುಗಡೆ ಬಂದಿಲ್ಲ ಅಂದರೆ ನಿಮ್ಗೆ ಏನು ಹೇಳಿ? ನಿಮ್ಮದು ಒಂದು ಬಾಯಿಗಳು ಈ ಥರ ಎಲ್ಲ ಮಾಡಿಬಿಟ್ಟು. ನೀವು ಒಳ್ಳೆಯವರಾಗಿದ್ದಕ್ಕೆ ತಾನೇ ಅವರು ನಿಮ್ಮನ್ನು ಲವ್ ಮಾಡಿದ್ದು. ನೀವು ಈ ಥರ ಎಲ್ಲ ಮಾಡಿದ್ರೆ ಅವ್ರು ನೋಡ್ತೀನಲ್ವಾ, ಇಂಥವ್ರು ನೋಗಿ ನಾನು ಲವ್ ಮಾಡಿದ್ದೀನಿ ಅಂತ. ಇದೇ ಲಾಸ್ಟ್ ಆ್ಯಂಡ್ ಫೈನಲ್ ವಾರ್ನಿಂಗ್ ಕರಿತಾ ಇದ್ದೀನಿ, ಬಂದರೆ ಸರಿ. ಏನು ಹೇಳು ಈ ಥರ ಎಲ್ಲ ಮಾಡ್ಬಿಟ್ರೆ? ಇಲ್ಲೇ ಗುರು, ಇಲ್ಲ ಮಾರ್ರೆ. ಅದು ಹೆಂಗೆ ಹೇಳಿತು ಅಂದರೆ, ಇಲ್ಲಿಂದ ಅಲ್ಲಿಗೆ ಹೋಗಿದ್ದೀನಿ ಗುರು, ಇಲ್ಲೇ ನಿಂತಿದ್ದು ಇಲ್ಲಿ ಗಂಟ ಬಂದಿದ್ದೀನಿ. ಏನು ಹೇಳು ನೋಡು, ಅಂದೇ ಅಲ್ಲಿಂದ ಇಲ್ಲೋರ್ಗು ಹೆಂಗೆ ಉಜ್ಕೊಂಡು ಹೋಗಿದ್ದೀನಿ ನೋಡಿಲ್ಲಿ, ನೋಡಿಲ್ಲಿ ಹೆಂಗೆ ಉಜ್ಕೊಂಡು ಹೋಗಿದ್ದೀನಿ ನೋಡು. ಇನ್ನು ಹೆಂಗೆ ಹೇಳ್ದಿರ್ಬೇಡ ಹೇಳೋದು. ಕೇಳಿಸ್ತಾ ಸೌಂಡ್ ಆ ಕಡೆ. ನೀವು ಈ ಥರ ಎಲ್ಲ ಸೌಂಡ್ಗಳು ಮಾಡೋದು, ಇದೆಲ್ಲ ಮಾಡೋದು, ಅದೆಲ್ಲ ಹೋಯ್ತು. ಪದೇ ಪದೇ ಬರ್ತಾರೆ ಇದರಲ್ಲಿ, ಇಲ್ಲೇ ಇದೇ ಇದರಲ್ಲೇ ಸತ್ತಿರೋದು ಅನ್ಸುತ್ತೆ, ಸಾಯಿಸಿರೋದು ಅನ್ಸುತ್ತೆ ಪಕ್ಕ. ಒಳಗಡೆ ಹೋದರೆ ಕಾಣುತ್ತೆ, ಮತ್ತೆ ಹೋದರೆ ಇರಲ್ಲ, ಮಾತಾಡೋದ್ರೆ ಬರಲ್ಲ. ನೋಡಿ ನೀವು ಈ ಥರ ಎಲ್ಲ ಸೌಂಡ್ಗಳು ಕೊಡಬಾರ್ದು. ಮುರಿದೋಯ್ತಾ? ಹಲೋ, ನೀವು ಈ ಥರ ಸೌಂಡ್ ಮಾಡೋ ಬದಲು ಮುಂದೆ ಬಂದು ನಿಂತ್ಕೊಂಡು, ನಿಮ್ಗೇನಾದರೂ ಇದ್ದರೆ ಆಸೆ, ಇಲ್ಲೇನಾದರೂ ನೋಡಬೇಕು ಯಾರನ್ನಾದರೂ ಈ ಥರ ಅನ್ನೋದಿದ್ರೆ ನೀವು ಬಂದು ಮುಂದೆ ನಿಂತ್ಕೊಂಡು ಮಾತಾಡ್ಬೋದಲ್ವಾ? ನಾವು ಅವಲ್ಲಿಂದ ಅದೇ ಅಲ್ವಾ ಕೇಳ್ತಾ ಇರೋದು. ಹಲೋ, ನೀವು ಇದೇ ರೂಮಲ್ಲಿ ಇದ್ದೀರಾ ಅಂತ ನಮ್ಗೆ ಗೊತ್ತಾಗ್ತಿದೆ. ಸಾಯಿಸಿರೋದು ಇದೇ ರೂಮಲ್ಲಿ ಅಂತ ಗೊತ್ತು, ಏನು ಮಾಡೋಕ್ಕಾಗಲ್ಲ, ಸತ್ತೋಗಿದ್ದೀರಾ ಅಷ್ಟೇ. ಆದ್ರೂ ಲಾಸ್ಟ್ ಚಾನ್ಸ್ ನಿಮಗೆ, ಬಂದು ಮಾತಾಡಿದ್ರೆ ಸರಿ. ಎದುರುಗಡೆ ಹೇಳಿದ್ರೆ ನಾವು ಜೂಟ್ ಆಗ್ತೀವಿ. ಜೂಟಾಗೋದಲ್ಲ, ಈಗ ಅದನ್ನೇ ಜೂಟ್ ಮಾಡಿಸ್ಬೇಕು ಅಷ್ಟೇ. ಇವಾಗ ನಾವು ಹೆಂಗೆ ಜೂಟ್ ಮಾಡಿಸ್ತಾ? ನೀನು ಹೇಳ್ದಪ್ಪ, ಸುಮ್ಮನೆ ರಿಸ್ಕ್ ತೊಗೊಳೋದಲ್ಲ, ಬೇಡ, ಸೀರಿಯಸ್ ಆಗಲು. ಏನು ಹೇಳಿ? ಡಗ್ 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 ಅಂತೈತಮ್ಮ. ಯಪ್ಪ ನೋಡ್ಕೊ, ಇನ್ನೊಂದ್ಸತಿ ನೋಡ್ಕೊಂಡು ಏನು ಫೀಲ್ ಆಗ್ತಲ್ಲ ತಾನೇ ಹಿಂದೆ? ಇಲ್ಲ ಇಲ್ಲ ಇಲ್ಲ, ಏನೂ ಆಗ್ತಲ್ಲ. ನಾಯಿಗಳೆಲ್ಲ ಬೊಗಳ್ತೈತೆ. ಇಲ್ಲಿ ಬೇರೆ ಸೌಂಡ್ಗಳು ಮಾಡ್ತೈತೆ. ಬರ್ತೀರಾ ಇನ್ನೊಂದ್ಸತಿ ನೀವು? ನಾವು ಇಲ್ಲೇ ಇರ್ತೀವಿ, ಎದುರುಗಡೆ ಬಂದರೆ ಸರಿ. ಪದೇ ಪದೇ ಕೇಳ್ಕೊಳೋದು ನಮ್ಮ ಕೈನಲ್ಲೂ ಆಗಲ್ಲ. ಟೈಮ್ ನೋಡಿದೆ ಎಷ್ಟು ಅಂತ? 2:30. ನೋಡಿ ನಿನ್ನ ಮೊಬೈಲಲ್ಲಿ. ಬ್ಯಾಕ್ ಹೋಗು. 2:21. ಇಷ್ಟೊತ್ತಾಯ್ತು ನಾವು ಬಂದು, ಎಷ್ಟೊತ್ತಾಗೈತೆ. ಇಲ್ಲಿ ನೋಡ್ರೆ ಈ ಥರ. ಬರ್ತೀರಾ ಮುಂದೆ ನೀವು? ಬರೋಕ್ಕಾಗಲ್ಲ ಅಂದರೆ ಸುಮ್ಮನೆ ನಮ್ಗೆ ಟೈಮ್ ವೇಸ್ಟ್ ಮಾಡ್ತಾ ಇದ್ದೀರಾ ನೀವು.
ಫುಲ್ಲಾಗಿ ಸೈಲೆಂಟ್ ಆಯ್ತದೆ. ಏನಾದರೂ ಇದಂದರೆ ಫುಲ್ ಸೈಲೆಂಟ್ ಆಗುತ್ತೆ, ಇಲ್ಲ ಅಂದರೆ ಈ ಥರ ಸೌಂಡುಗಳು ಮಾಡಿಕೊಂಡು ಎಳ್ದಾಡ್ಕೊಂಡು. ಬರ್ತೀರಾ ಇನ್ನೊಂದ್ಸತಿ ನೀವು? ನಾವೇ ಬರ್ತಾ ಇದ್ದೀವಿ. ಅನಿಸ್ಕೊಂಡ್ರೆ ಬಂದು ನಮ್ಮ ಹತ್ರ ಮಾತಾಡಿದ್ರೆ ಸರಿ. ಆಗಲಿ ನಮ್ಮ ಹತ್ರ ಮಾತಾಡಿ ನನಗೂ ಬೇಜಾರಾಗ್ತಿದೆ. ನಾನಂದ್ರೆ ಯಾರಿಲ್ಲ ನೋಡಿ, ಸುಮ್ಮನೆ ಆವಾಗಿಂದ ಐಡೆನ್ ಚೆಕ್ ಆಡ್ತಾ ಇದ್ದೀರಾ ನಮ್ಮ ಜೊತೆ. ಇಲ್ಲಿ ಸೀರಿಯಸ್ ಆಗಿ ಬಂದ್ಬಿಟ್ಟು ಮಾತಾಡ್ತಾ ಇದ್ರೆ ಇಷ್ಟು ಅಂತ ಸುಮ್ಮನೆ ಇರೋದು ಹೇಳು. ನೋಡಿ ಏನಂದು ಇಷ್ಟು ಅಂತ ಸುಮ್ಮನೆ ಹೇಳು. ಆವಾಗಲಿಂದ ಹೇಳ್ತಾ ಇದ್ದೀನಿ ಈ ಥರ ಎಲ್ಲ ಮಾಡಬಾರ್ದು ಅಂದ್ಬಿಟ್ಟು. ಸೀರಿಯಸ್ ಆಗಲು ಹುಷಾರಾಗಿರು, ನಿನ್ನ ಹತ್ರನೇ ಇರು, ಇಲ್ಲಿ ಹೋಗ್ಬೇಡ ನೀನು. ಏನು ಹೇಳು? ಇನ್ನೊಂದು ಹೇಳ, ನಾನು ನಿಂಗೆ ಹೇಳ್ಬಾರ್ದು, ಆದರೂ ಆವಾಗಿಂದ ಹೇಳ್ತಾ ಇದ್ದೀನಿ ಈ ಥರ ಎಲ್ಲ ಮಾಡಬಾರ್ದು ಅಂದ್ಬಿಟ್ಟು. ಗುರು ಇದೇನು ನನ್ನ ಮೇಲೆ ಅಟ್ಯಾಕ್ ಏನೋ ಮಾಡ್ತೈತಾ? ಏನು ಕತೆ? ಸೀರಿಯಸ್ ಹೇಳ್ತಾ ಇದ್ದೀನಿ ಕೇಳು. ಇದ್ಯಾವುದೋ ಸೈಟ್ ಪಾರ್ಟಿನ ಅನ್ಸತ್ತಪ್ಪ ಇದು. ನೀವು ಡಮ್ಗೆ ಏನು ಮಾಡ್ತಾ ಇದ್ದೀರಾ ಅಂತ ನನಗೂ ಗೊತ್ತು. ಏನು ಹೇಳು? ಇನ್ನೊಂದು ಮ್ಯಾಟ್ರು ಏನು? ಹುಡುಗ ನೋಡೋಕೆ ಒಂದು ಸ್ವಲ್ಪ ನಿಂತರನೇ ಇರೋದು. ಇಷ್ಟು ನನಗೆ ಬಿಟ್ಟಪ್ಪ ಆಗಿಂದ ಏಟಾಗಿದ್ದೀನಿ. ಎದುರುಗಡೆ ಬಂದರೆ ಸರಿ ಅಂತ, ಆದರೂ ನನ್ನ ಮತ್ತೆ ಸೀರಿಯಸ್ ಆಗಿ ತಗೊಳ್ಟಲ್ಲ ಇರ್ತಿ. ಅಲ್ಲ ಗುರು, ನೀನು ಯಾವಾಗ ನೋಡಿದ್ದೆ ಒಂದು ಫೋಟೋನ? ನಾನೆಲ್ಲ ಫುಲ್ಲು ಮಾಡ್ಕೊಂಡೇ ಬಂದಿದ್ದು. ಹಾಂ, ತಿಳ್ಕೊಂಡೇ ಬಂದಿದ್ದು. ಮತ್ತು ನನಗೆ ಕಾಡ್ತಾ ಬರ್ತಾ ಹೇಳ್ದೆ. ಹುಡುಗ ಭಯ ಪಡ್ಸ ಅಂದ್ಬಿಟ್ಟು ಹೇಳಿದೆ. ಏನು ಹಿಂಗೆ ಅಲ್ಲ, ಹಿಂಗೆಲ್ಲ ಒಂದು ಮಾತು ಹೇಳಿದ್ರೆ ದೇಶ ನೋಡಿ ಏ ನಾನು ನಿಮ್ಮ ಹುಡುಗ ಅಲ್ಲಪ್ಪ. ಪಕ್ಕ ಅಲ್ಲ ಕಾಣೋದಂಗೆ. ಆಮೇಲೆ ನಿಮ್ಮ ಹುಡುಗ ಅಂತ ಅನ್ಕೊಂಬಿಡಿರ. ಮುಂದೆ ವರ್ಷದ್ರೆ ಚೆನ್ನಾಗಿರೋ ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ. ಸಣ್ಣ ಫುಲ್ಲು ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಕೊಡ್ತಾನೆ ಗೈಸ್ ಇವನು. ಅವ್ರೇನೋ ಹುಡುಗ ನನ್ನ ಥರನೇ ಅವನಂತೆ ನೋಡಿ. ಮತ್ತೆ ಇಲ್ಲಿ ಬರ್ತಾ ಇದೆ ಬ್ಲಾಕ್. ಏನು ಹೇಳಿ? ಯಪ್ಪ, ನೀನು ಹುಷಾರಾಗಿರು, ನಿನ್ನ ಹತ್ರ ಇರಪ್ಪ ನೀನು. ಹಂಗೆ ಸೌಂಡ್ ಬರುತ್ತೆ. ಯಾರು ಇಲ್ಲ ಗುರು, ನೀರಿಂದಲ್ಲ ಸೌಂಡ್ ಕೊಡ್ತೈತೆ. ಆಗ್ಲಿಂದ ಹೇಳ್ತಾ ಇದ್ದೀನಿ, ಸೌಂಡ್ ಮಾಡ್ಕೊಟ್ರೆ ಏನು ಪ್ರಯೋಜನ ಇಲ್ಲ ಅಂದ್ಬಿಟ್ಟು.
ಗುರು ತಲೆಗಿಲೆ ಮೇಲೆ ಹಾಕ್ಬಿಡುತ್ತಾ ಅಂತ. ಬಾ ಧೈರ್ಯ ತಗೊಂಡು ಹೇಳ್ತಾ ಏನು ಕೇಳು. ಹಾಂ, ಎಲ್ಲ ರೂಮ್ಗಳಿಗೂ ಡೈರೆಕ್ಟ್ ನುಗ್ಗೆ ಬರೋಣ. ಅವಾಗಿಂದ ನೀನೊಂದು ರೂಮು ನಾನೊಂದು ರೂಮ್ ಹೋಗೋಣ. ಇಲ್ಲ ನೀನೊಂದು ರೂಮು. ಹುಷಾರಪ್ಪ ನೀನು. ಇಲ್ಲ, ನೀನೊಂದು ರೂಮು ನಾನೊಂದು ರೂಮ್ ಹೋಗೋಣ. ಇಲ್ಲಾಂದರೆ ಅದು ಇಲ್ಲಿಲ್ಲ ಅಂದರೆ ಏನು ಮಾಡ್ತೀಯ? ಪರವಾಗಿಲ್ಲ, ಧೈರ್ಯ ಮಾಡ್ಕೊಂಡು ನೀನೊಂದು ರೂಮು ನಾನೊಂದು ರೂಮ್ ಪಟ್ ಅಂತ ಹೋಗಿ ಬರೋಣ. ಮಾತ್ರ ಬಿಡೋದ. ಬಾ 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 ಹಂಗೆ ಬಾ ಹಂಗೆ ಹೀಗೆ ಮಾತಾಡ್ತಾ ಮಾಡ್ಕೊತಾನೆ. ಬಾ ನಡಿ ಎಲ್ಲ ನಾನು ಅದಕ್ಕೆ ಇದಕ್ಕೆ ಹುಷಾರು. ಜೊತೆಲೇ ಇರು. ಆಗ್ಲಿಂದ ಹೇಳ್ತಾ ಇದ್ದೀನಿ, ಇದು ಗೊತ್ತಲ್ಲ ನಮಗೂ ಸಾಕಾಗೋಗ್ಬಿಡೈತೆ. ಅಲ್ಲಿ ನೋಡಿದ್ರೆ ಅಲ್ಲೆಲ್ಲ ಸೌಂಡ್ ಮಾಡ್ತಾ ಇತ್ತು. ಇಲ್ಲ, ಆ ಕಡೆ ಹೊರಗಡೆ ಸೌಂಡ್ ಬರ್ತೈತೆ. ನೀವು ನೋಡಲ್ಲಿ ಆ ಕಡೆ ಕೇಳಿಸ್ತಾ? ಆ ಕಡೆ ಬಾ ನಾವಾಗಿಂದ ನೋಡೋಣ. ಹೊರಗಡೆ ತಾನೇ ಬರ್ತಾರೆ ಸೌಂಡ್. ಹ್ಞೂ, ನಾನವನಲ್ಲ. ಹಾಂ, ಇದೇ ಕೆಲಸ ಆವಾಗಲೇ ಮಾಡಬೇಕಾಗಿತ್ತು. ಎಲ್ಲ ಕಡೆ ಒಂದೇ ಸತಿ ನುಗ್ಬಿಡ್ಬೇಕಾಗಿತ್ತು. ನೋಡು, ಇವಾಗ ಫುಲ್ ಸೈಲೆಂಟ್. ವಿಷಯನಾ ಹೋಗ್ಬಿಡ್ರಾ? ಬಂದು ಮುಟ್ಟಾಗೆಲ್ಲ ಆಗುತ್ತಾ? ಯಾಕೆ ಏನು ಹೇಳು, ಎಷ್ಟೊತ್ತು ಅಂತ ಹೇಳು. ನಾನು ಎದುರುಗಡೆ ಬಂದರೆ ಎದುರುಗಡೆನೂ ಬರ್ತಲ್ಲ, ಏನು ಮಾಡೋದು ಹೇಳು. ನೋಡ್ರೆ ಗೊತ್ತಾಗುತ್ತಲ್ಲ. ಆದ್ರೂ ಹೇಳು, ಈ ಜಾಗ ಅಂತೂ ಹೆವಿ ಮಸ್ತ್ ಅನ್ಕೋ. ಎಲ್ಲಿ ಹುಡುಗರಲ್ಲಿ ಬಾಗ್ ಬಾಬಾ ಯಾವುದು ಇದು? ಹಾ, ನೋಡ್ದಾ? ಹೋಯ್ತಾ? ಇಲ್ಲಿಂದ ಹೊಂಟೋಗ್ಬಿಡೋಣ ಬಾ. ಬೇಡ, ಹಾಂ ಬಾ. ಯಪ್ಪ ಬಾ. ಅದೇನು ಮಾಡೋಕ್ಕಾಗಲ್ಲ ಅಷ್ಟೇ, ಅದು ಬರಲ್ಲ. ಎಷ್ಟೇ ಕಾಂಪ್ರಮೈಸ್ ಮಾಡಿದ್ರು ಕಾಂಪ್ರಮೈಸ್ ಅಲ್ಲ. ಎದುರುಗಡೆ ಬರೋಕೆ ಆಗ್ತಾನೆ ಇಲ್ಲ. ಅದು ಕೈಯಲ್ಲಿ ಎದುರುಗಡೆ ಬಂದ್ರೂ ಭಯ ಪಡಿಸೋ ಥರ ಬರುತ್ತೆ. ಜಾಗಗಳು ನೋಡಿ ಹೆಂಗೈತಿ ಇಲ್ಲಿ. ಯಪ್ಪ ದೇವ್ರೆ, ಇಲ್ಲ ಹುಡುಗರು ಅಲ್ಲಿ. ಎಲ್ಲೋ ಬಂದ್ಬಿಟ್ಟೆ ಗುರು. ಹೋಗೋಕ್ಕೂ ಬಿಡಲ್ವಾ? ಹೋಗೋಕ್ಕೆಲ್ಲ ಬಿಟ್ಟಿಲ್ಲ ಅಂದರೆ ಅಷ್ಟೇ, ನಿಮ್ಮನ್ನು ಹೋಗಕ್ಕೆ ಬಿಡಲ್ಲ ಆಮೇಲೆ ನಾವು. ಇದು ಯಾವುದೋ ಸರಿಯಾಗಿ ಐತಪ್ಪ ಇದು.
ಬಾ ಇಲ್ಲಿಂದ ಹೊಂಟೋಗ್ಬಿಡೋಣ. ಬಾ ಹೊಂಟೋಗೋಣ ಇಲ್ಲಿಂದ, ಸುಮ್ಮನೆ ಯಾಕೆ. ಈ ಜಾಗನೇ ಸಿರಿಯಲ್ಲ ಅನ್ಸ್ಬಿಟ್ಟೈತಪ್ಪ. ಈ ಲವರ್ಸ್ಗಳ ಮಧ್ಯೆ ಯಾವತ್ತೂ ಬರಬಾರ್ದು. ಕೇಳ್ಪಟ್ಟಿದ್ದೆ ಈ ಲವರ್ಸ್ಗಳ ಮಧ್ಯೆ ಬರಬಾರ್ದು ಅಂತ. ಆದರೆ ಈ ರೇಂಜಲ್ಲಿ ಅಂತ ಇವತ್ತೇ ಗೊತ್ತಾಗಿದ್ದು. ಬಾ ಏನೋ ಹೇಳು, ಆದ್ರೂ ಯಪ್ಪ ಇವಾಗೂ ಅದು ನೆನ್ಸ್ಕೊಂಡ್ರೆ ಹೆಂಗಾಗ್ತೈತಂದರೆ ವಾ ಅಲ್ಲ ಎಳ್ಕಿಳ್ಕೊಂಡು ಹೋಗ್ಬಿಟ್ಟಿದ್ರೆ ಏನು ಮಾಡೋದು ಅಂತ. ಇಲ್ಲ ನಮ್ಮನ್ನೆಲ್ಲ ಮುಟ್ಟಕ್ಕೆ ಆಗಲ್ಲ. ಅಲ್ಲ ಅದು ಎಳ್ತೀನಿ ನೋಡ್ದ ನನ್ನ ಎಲ್ಲಿ ಗಂಟೆ ಎಳ್ದು ಬಿಸಾಕೈತೆ, ಉಜ್ಕೊಂಡು ಹೋಗ್ಬಿಟ್ಟಿದ್ದೀನಪ್ಪ ಅಷ್ಟುದ್ದ. ಅದಿನ್ನ ನೋಡ್ದ ಅಲ್ಲಿ ಮಾರ್ಕ್ ಅಲ್ಲಿ ನಿಂಗೆ ತೋರಿಸಿದ್ ನಾನು. ಬಾ ಹೊಂಟೋಣ ಇಲ್ಲೇ ಈ ವಿಡಿಯೋ ಹಾಕಿ ಮಾಡ್ಬಿಡೋಣ. ಈ ಥರ ಮಸ್ತಾಗಿರೋ ವಿಡಿಯೋ, ಇನ್ನು ಟೆರರ್ ಆಗಿರೋ ವಿಡಿಯೋಗಳೆಲ್ಲ ಮುಂದೆ ಬರ್ತಾ ಇರತ್ತೆ. ಹೀಗೆ ಸಪೋರ್ಟ್ ಮಾಡ್ತಾರೆ, ಹೀಗೆ ಪ್ರೋತ್ಸಾಹಿಸಿ. ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ. ಇಷ್ಟ ಆಗಿರೋ ಲೈಕ್ ಮಾಡಿ, ಇಲ್ಲಾಂದರೆ ಡಿಸ್ಲೈಕ್ ಮಾಡಿ, ಎಲ್ಲ ನಿಮಗೆ ಬಿಟ್ಟಿದ್ದು. ಏನೇ ಇದ್ರು ಕಮೆಂಟ್ ಬಾಕ್ಸಲ್ಲಿ ಮಾತ್ರ ಎಲ್ಲನೂ ಪಿನ್ ಮಾಡಿಬಿಡಿ ಅಷ್ಟೇ, ಬೇರೇನು ಕೇಳೋ ಸ್ವೀಕರಿಸ್ತೀವಿ. ಸಪೋರ್ಟ್ ಮಾಡಿ ಅಷ್ಟೇ. ಹೀಗೆ ಶೇರ್ ಮಾಡ್ತಾರೆ. ಇನ್ನು ಹಲವಾರು ವೀಡಿಯೋಗಳು ನಾವು ಜಾಗಕ್ಕೆಲ್ಲ ಹೋಗಿ ತುಂಬ ಕಷ್ಟಪಟ್ಟು ವೀಡಿಯೋ ಮಾಡ್ತೀರಿ. ನೀವು ಹೀಗೆ ಸಪೋರ್ಟ್ ಮಾಡಿ ಅಷ್ಟೇ ಕೇಳ್ಕೊಳೋದು. ಸೊ ಬಾಯ್.